ಆದಂಥ ಚಟುವಟಿಕೆಗಳು ಜಮ್ಮು ಕಾಶ್ಮೀರದಲ್ಲಿ ಆಗಬಾರ್ದಿತ್ತು. ಕಳೆದ ಹಲವಾರು ವರ್ಷಗಳ ನಂತರ ಒಂದು 3-4 ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಹೋಗುವಂಥದ್ದು ಅಂದರೆ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ಹೋಗುವಂಥ ಸಂಖ್ಯೆನೂ ಅತಿ ಹೆಚ್ಚು ಆಗ್ತಾ ಅಲ್ಲಿನ ಪರಿಸರ ನೋಡಲಿಕ್ಕೋಸ್ಕರ ಇಲ್ಲಿಂದ ಹಲವಾರು ಜನ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಆಗಿರುವಂಥದ್ದು ನಾವೆಲ್ಲರೂ ಖಂಡಿಸಲೇಬೇಕು. ಇದಕ್ಕೆ ಕಾರಣ ಇವತ್ತು ಕೇವಲ ಒಂದು 6 ತಿಂಗಳ ಹಿಂದೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಹೋದ್ರೂ ನೆಮ್ಮದಿಯಾಗಿ ಆ ಪರಿಸರವನ್ನು ವೀಕ್ಷಣೆ ಮಾಡುವಂಥದ್ದು ಮತ್ತು ಪ್ರವಾಸಿಗರ ತಾಣವಾಗಿ ಜಮ್ಮು ಕಾಶ್ಮೀರ ಬದಲಾವಣೆ ಆಗ್ತಾ ಇರೋವಂಥದ್ದನ್ನು ನೋಡಿದಾಗ ಇದು ಪಕ್ಕದ ಪಾಕಿಸ್ತಾನ ಮತ್ತು ಕೆಲವರು ಏನು ಪಾಕಿಸ್ತಾನದ ಪ್ರತಿವಾದಿಗಳಿದ್ದಾರೆ ಅವ್ರುಗಳಿಗೆ ಇದನ್ನು ಸಹಿಸೋಕ್ಕಾಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ನಡೆದಂತಹ ದಾಳಿ ಅದಕ್ಕೆ ಕುಮ್ಮಕ್ಕು ಅಲ್ಲಿನ ಜಮ್ಮು ಕಾಶ್ಮೀರದ ಸರ್ಕಾರ ಇದೆ. ಯಾಕೆ ಅಂದರೆ ಕೇವಲ ಈ 6 ತಿಂಗಳಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಮತ್ತು ಭಾರತದಲ್ಲೂ ಕೂಡ ಈ ಕಡೆ ವೆಸ್ಟ್ ಬೆಂಗಾಳಲ್ಲಿ ಒಂದಷ್ಟು ಕುಮ್ಮಕ್ಕು ಕೊಡೋವಂಥದ್ದು, ಈಗ ಜಮ್ಮು ಕಾಶ್ಮೀರದಲ್ಲಿ ಪ್ರಾರಂಭ ಆಗಿರೋವಂಥದ್ದು, ಈ ಥರ ಅಮಾಯಕರನ್ನು ಕೊಲೆ ಮಾಡೋದ್ರ ಮೂಲಕ ಏನು ಸಂದೇಶವನ್ನು ಕೊಡಬೇಕು ಅಂತ ಹೊರಟಿದ್ದೀರಾ ಅನ್ನೋವಂಥದ್ದು ಮತ್ತು ಅವರಿಗೆ ಪೋಷಣೆ ಯಾಕೆ ಮಾಡ್ತೀರಾ ಅದಕ್ಕೆ ಸರಿಯಾದಂಥ ಉತ್ತರವನ್ನು ನಿಮಗೆ ಕೊಡಲಿಕ್ಕಾಗಲ್ಲ. ಗೊತ್ತು ನಮಗೆ, ನಾವೆಲ್ಲ ಹಿಂದೆ ನೋಡಿದ್ದೀವಿ. ಉರಿ ಪುಲ್ವಾಮಾ ಅದಾದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಿರೋವಂಥದ್ದು, ಅದನ್ನು ಮಾಡೋವಂಥ ಶಕ್ತಿ ಭಾರತ ಸರ್ಕಾರಕ್ಕಿದೆ, ನರೇಂದ್ರ ಮೋದಿ ಅವರಿಗಿದೆ, ಅಮಿತ್ ಶಾ ಅವರಿಗಿದೆ. ಆದರೆ ಈ ರೀತಿಯಾದಂತಹ ರಾಜ್ಯ ಸರ್ಕಾರಗಳು ಜಮ್ಮು ಕಾಶ್ಮೀರ ಇರ್ಬೋದು, ವೆಸ್ಟ್ ಬೆಂಗಾಳಲ್ಲಿರ್ಬೋದು, ಈ ರೀತಿಯಾದಂಥ ಕುಮ್ಮಕ್ಕನ್ನು ಕೊಡ್ತಾ ಹೋದರೆ ಭಾರತ ಸುಮ್ಮನಿರಲ್ಲ. ಹಾಗಾಗಿ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹುಡ್ಕೊಂಡೋಗಿ ಅವರನ್ನು ಹತ್ಯೆ ಮಾಡುವಂಥ ಶಕ್ತಿ ಭಾರತ ಸರ್ಕಾರದ ನಮ್ಮ ಜವಾನರಿಗಿದೆ. ಆದರೆ ಈ ರೀತಿ ಕೃತ್ಯಗಳನ್ನು ಮಾಡುವಂತಹ ಸ್ವಭಾವವನ್ನು ನೀವು ಕುಮ್ಮಕ್ಕು ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ಭಾರತದಲ್ಲಿರುವಂತಹ ಯಾರು ಜಿಹಾದಿಗಳಿದ್ದಾರೆ ಅಂಥವರು ನಿಮಗೆ ದೇವರು ಯಾವತ್ತೂ ಕ್ಷಮಿಸಲ್ಲ. ನೀವು ಮಾಡೋವಂಥದ್ದನ್ನು ಕಾರ್ಯಗಳಲ್ಲಿ ಒಳ್ಳೆತನವನ್ನು ಮಾಡುವಂಥದ್ದನ್ನು ಇರಲಿ ಅಂತ ಹೇಳಿ ಅದನ್ನು ಖಂಡಿಸ್ತೇವೆ. ಮಂಜುನಾಥ್ ರಾವ್ ಅವರು ಇವತ್ತು ನಮ್ಮ ಶಿವಮೊಗ್ಗದ ನಮಗೆಲ್ಲರಿಗೂ ಚಿರಪರಿಚಿತರು. ಅವರ ಒಂದು ಮಗ ಉತ್ತೀರ್ಣರಾಗಿ ಅದಾದಮೇಲೆ ಅವರು ಒಂದು ಜಮ್ಮು ಕಾಶ್ಮೀರವನ್ನು ನೋಡಲಿಕ್ಕೆ ಹೋಗೋವಂಥ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಹೋದಂಥವರಿಗೆ ಇವತ್ತು ನಿಜವಾಗ್ಲೂ ನಮಗೆಲ್ಲರಿಗೂ ತುಂಬ ಬೇಸರ ಆಗಿದೆ. ನಾನು ಮಧ್ಯಾಹ್ನ ನನಗೆ ಗೊತ್ತಾದಾಗ ನಾನು ಕರ್ನಾಟಕದ ಹೋಮ್ ಮಿನಿಸ್ಟ್ರು ಅವರ PS ಅವರಿಗೆ ಮಾತಾಡಿದಾಗ ಇದನ್ನು ಇಮಿಡಿಯೇಟಾಗಿ ನಮಗೆ ಅಲ್ಲಿ ಯಾರ್ಯಾರಿಗೆ ಏನೇನಾಗಿದೆ ಅಂತ ಮೊದಲಿಗೆ ಗೊತ್ತಾಗಲಿಲ್ಲ. ನಾವು ಅವರು ಬಾಡಿನ ತರಬೇಕು ಅಂತ ಅವರ ಹೆಂಡತಿ ಅವ್ರು ಹೇಳ್ತಾ ಇದ್ದಿದ್ದೆ, ಪಲ್ಲವಿಯವರು ನನ್ನನ್ನು ಇಲ್ಲಿಂದ ನನ್ನ ಗಂಡನ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡಿ ಅಂತ ನಮ್ಮ ಹತ್ರ ಕೇಳ್ತಾಯಿದ್ರು. ನಾವು ಅವ್ರಿಗೆ ಮಾತಾಡಿದಾಗ ನಮಗೆ ಇಷ್ಟು ಉಗ್ರವಾಗಿ ಈ ಥರದ್ದಾಗಿದೆ ಅಂತ ನನಗೆ ಮೊದಲಿಗೆ ಗೊತ್ತಾಗಲಿಲ್ಲ. ಆಮೇಲೆ ಮಾತಾಡ್ತಾ ಹೋದಾಗಲೂ ನಿಜವಾಗ್ಲೂ ಹೆದರಿಕೆ ಆಯಿತು. ಯಾಕಂದರೆ ನಾವೆಲ್ಲ ಹೋಗಿ ಅಲ್ಲಿ ಸವಿದಂತ ಬಂದಂಥವ್ರು ನಾವು ಕೇವಲ 1-1.5 ವರ್ಷದಿಂದ ಅದೇ ಜಾಗದಲ್ಲಿ ಹೋಗಿ ಬಂದಾಗ ಅಲ್ಲಿನ ಭದ್ರತೆ ನಮಗೊಂದು ಅಲ್ಲಿ ಅನ್ನಿಸ್ತಾ ಇರಲಿಲ್ಲ. ನಾವು ಪಾಕಿಸ್ತಾನದ ಬಾರ್ಡ್ರ್ ಹತ್ರ ಇದ್ದೀವಿ ಅಂತಲೂ ನಮಗೆ ಅನ್ನಿಸ್ತಾ ಇರಲಿಲ್ಲ. ಆದರೆ ಇವತ್ತು ನಡ್ಕೊಂಡಂತಹ ರೀತಿ ಇದಕ್ಕೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅವರನ್ನು ಕೂಡ ದಮನ ಮಾಡುವಂತಹ ಸ್ಥಿತಿ ನಮ್ಮಲ್ಲಿದೆ. ಹಾಗಾಗಿ ಇದು ಪೂರ್ತಿ ಅಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಇದಕ್ಕೆ ಅವರು ಸರಿಯಾದಂಥ ರೀತಿಯಲ್ಲಿ ಮಾಡೋಕ್ಕಾದರೆ ಸರಿ, ಇಲ್ಲಾಂದರೆ ರಾಜೀನಾಮೆ ಕೊಟ್ಟು ನಮಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇಡೀ ಟೂರಿಸಮ್ ಡೆವಲಪ್ ಆಗ್ತಿದೆ. ಅಲ್ಲಿನ ಜಮ್ಮು ಕಾಶ್ಮೀರದ ಇವತ್ತು ಏನಾದರೂ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಟೂರಿಸಮ್ಮಿಂದ. ಆ ಟೂರಿಸಮನ್ನು ಕಳ್ಕೊಂತೀರಾ ನೀವು. ಭಾರತ ಇವತ್ತು ಹೆಂಗೆ ಅಂದರೆ ಇಡೀ ಉತ್ತರದಿಂದ ದಕ್ಷಿಣದವರೆಗೂ ಭಾರತದ ಜನ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಜಮ್ಮು ಕಾಶ್ಮೀರವನ್ನು ನೋಡಲಿಕ್ಕೆ ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ತಲೆ ಮೇಲೆ ನೀವೇ ಕಲ್ಲು ಹಾಕಂತೀರಾ. ಹಾಗಾಗಿ ನೀವು ಸೂಕ್ತವಾದಂಥ ಕ್ರಮವನ್ನು ಜರುಗಿಸಿದಂಥ ಚಟುವಟಿಕೆಗಳು ಜಮ್ಮು ಕಾಶ್ಮೀರದಲ್ಲಿ ಆಗಬಾರ್ದಿತ್ತು. ಕಳೆದ ಹಲವಾರು ವರ್ಷಗಳ ನಂತರ ಒಂದು 3-4 ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಹೋಗುವಂಥದ್ದು ಅಂದರೆ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ಹೋಗುವಂಥ ಸಂಖ್ಯೆನೂ ಅತಿ ಹೆಚ್ಚು ಆಗ್ತಾ ಅಲ್ಲಿನ ಪರಿಸರ ನೋಡಲಿಕ್ಕೋಸ್ಕರ ಇಲ್ಲಿಂದ ಹಲವಾರು ಜನ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಆಗಿರೋವಂಥದ್ದು ನಾವೆಲ್ಲರೂ ಖಂಡಿಸಲೇಬೇಕು. ಇದಕ್ಕೆ ಕಾರಣ ಇವತ್ತು ಕೇವಲ ಒಂದು 6 ತಿಂಗಳ ಹಿಂದೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಹೋದ್ರೂ ನೆಮ್ಮದಿಯಾಗಿ ಆ ಪರಿಸರವನ್ನು ವೀಕ್ಷಣೆ ಮಾಡುವಂಥದ್ದು
ಮತ್ತು ಆ, ಪ್ರವಾಸಿಗರ ತಾಣವಾಗಿ ಜಮ್ಮು ಕಾಶ್ಮೀರ ಬದಲಾವಣೆ ಆಗ್ತಾ ಇರೋವಂಥದ್ದನ್ನು ನೋಡಿದಾಗ ಇದು ಪಕ್ಕದ ಪಾಕಿಸ್ತಾನ ಮತ್ತು ಕೆಲವರು ಏನು ಪಾಕಿಸ್ತಾನದ ಪ್ರತಿವಾದಿಗಳಿದ್ದಾರೆ ಅವ್ರುಗಳಿಗೆ ಇದನ್ನು ಸಹಿಸೋಕ್ಕಾಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ನಡೆದಂತಹ ದಾಳಿ ಅದಕ್ಕೆ ಕುಮ್ಮಕ್ಕು ಅಲ್ಲಿನ ಜಮ್ಮು ಕಾಶ್ಮೀರದ ಸರ್ಕಾರ ಇದೆ. ಯಾಕೆ ಅಂದರೆ ಕೇವಲ ಈ 6 ತಿಂಗಳಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಮತ್ತು ಭಾರತದಲ್ಲೂ ಕೂಡ ಈ ಕಡೆ ವೆಸ್ಟ್ ಬೆಂಗಾಳಲ್ಲಿ ಒಂದಷ್ಟು ಕುಮ್ಮಕ್ಕು ಕೊಡೋವಂಥದ್ದು, ಈಗ ಜಮ್ಮು ಕಾಶ್ಮೀರದಲ್ಲಿ ಪ್ರಾರಂಭ ಆಗಿರೋವಂಥದ್ದು, ಈ ಥರ ಅಮಾಯಕರನ್ನು ಕೊಲೆ ಮಾಡೋದ್ರ ಮೂಲಕ ಏನು ಸಂದೇಶವನ್ನು ಕೊಡಬೇಕು ಅಂತ ಹೊರಟಿದ್ದೀರಾ ಅನ್ನೋವಂಥದ್ದು, ಮತ್ತು ಅವರಿಗೆ ಪೋಷಣೆ ಯಾಕೆ ಮಾಡ್ತೀರಾ ಅದಕ್ಕೆ ಸರಿಯಾದಂಥ ಉತ್ತರವನ್ನು ನಿಮಗೆ ಕೊಡಲಿಕ್ಕಾಗಲ್ಲ. ಗೊತ್ತು ನಮಗೆ, ನಾವೆಲ್ಲ ಹಿಂದೆ ನೋಡಿದ್ದೀವಿ. ಉರಿ ಪುಲ್ವಾಮಾ ಅದಾದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಿರೋವಂಥದ್ದು, ಅದನ್ನು ಮಾಡೋವಂಥ ಶಕ್ತಿ ಭಾರತ ಸರ್ಕಾರಕ್ಕಿದೆ, ನರೇಂದ್ರ ಮೋದಿ ಅವರಿಗಿದೆ, ಅಮಿತ್ ಶಾ ಅವರಿಗಿದೆ. ಆದರೆ ಈ ರೀತಿಯಾದಂತಹ ರಾಜ್ಯ ಸರ್ಕಾರಗಳು ಜಮ್ಮು ಕಾಶ್ಮೀರ ಇರ್ಬೋದು, ವೆಸ್ಟ್ ಬೆಂಗಾಳಲ್ಲಿರ್ಬೋದು, ಈ ರೀತಿಯಾದಂಥ ಕುಮ್ಮಕ್ಕನ್ನು ಕೊಡ್ತಾ ಹೋದರೆ ಭಾರತ ಸುಮ್ಮನಿರಲ್ಲ. ಹಾಗಾಗಿ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹುಡ್ಕೊಂಡೋಗಿ ಅವರನ್ನು ಹತ್ಯೆ ಮಾಡುವಂಥ ಶಕ್ತಿ ಭಾರತ ಸರ್ಕಾರದ ನಮ್ಮ ಜವಾನರಿಗಿದೆ. ಆದರೆ ಈ ರೀತಿ ಕೃತ್ಯಗಳನ್ನು ಮಾಡುವಂತಹ ಸ್ವಭಾವವನ್ನು ನೀವು ಕುಮ್ಮಕ್ಕು ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ಭಾರತದಲ್ಲಿರುವಂತಹ ಯಾರು ಜಿಹಾದಿಗಳಿದ್ದಾರೆ ಅಂಥವರು ನಿಮಗೆ ದೇವರು ಯಾವತ್ತೂ ಕ್ಷಮಿಸಲ್ಲ. ನೀವು ಮಾಡೋವಂಥದ್ದನ್ನು ಕಾರ್ಯಗಳಲ್ಲಿ ಒಳ್ಳೆತನವನ್ನು ಮಾಡುವಂಥದ್ದನ್ನು ಇರಲಿ ಅಂತ ಹೇಳಿ ಅದನ್ನು ಖಂಡಿಸ್ತೇವೆ. ಮಂಜುನಾಥ್ ರಾವ್ ಅವರು ಇವತ್ತು ನಮ್ಮ ಶಿವಮೊಗ್ಗದ ನಮಗೆಲ್ಲರಿಗೂ ಚಿರಪರಿಚಿತರು. ಅವರ ಒಂದು ಮಗ ಉತ್ತೀರ್ಣರಾಗಿ ಅದಾದಮೇಲೆ ಅವರು ಒಂದು ಜಮ್ಮು ಕಾಶ್ಮೀರವನ್ನು ನೋಡಲಿಕ್ಕೆ ಹೋಗೋವಂಥ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಹೋದಂಥವರಿಗೆ ಇವತ್ತು ನಿಜವಾಗ್ಲೂ ನಮಗೆಲ್ಲರಿಗೂ ತುಂಬ ಬೇಸರ ಆಗಿದೆ. ನಾನು ಮಧ್ಯಾಹ್ನ ನನಗೆ ಗೊತ್ತಾದಾಗ ನಾನು ಕರ್ನಾಟಕದ ಹೋಮ್ ಮಿನಿಸ್ಟ್ರು ಅವರ PS ಅವರಿಗೆ ಮಾತಾಡಿದಾಗ ಇದನ್ನು ಇಮಿಡಿಯೇಟಾಗಿ ನಮಗೆ ಅಲ್ಲಿ ಯಾರ್ಯಾರಿಗೆ ಏನೇನಾಗಿದೆ ಅಂತ ಮೊದಲಿಗೆ ಗೊತ್ತಾಗಲಿಲ್ಲ. ನಾವು ಅವರು ಬಾಡಿನ ತರಬೇಕು ಅಂತ ಅವರ ಹೆಂಡತಿ ಅವ್ರು ಹೇಳ್ತಾ ಇದ್ದಿದ್ದೆ, ಪಲ್ಲವಿಯವರು ನನ್ನನ್ನು ಇಲ್ಲಿಂದ ನನ್ನ ಗಂಡನ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡಿ ಅಂತ ನಮ್ಮ ಹತ್ರ ಕೇಳ್ತಾಯಿದ್ರು. ನಾವು ಅವ್ರಿಗೆ ಮಾತಾಡಿದಾಗ ನಮಗೆ ಇಷ್ಟು ಉಗ್ರವಾಗಿ ಈ ಥರದ್ದಾಗಿದೆ ಅಂತ ನನಗೆ ಮೊದಲಿಗೆ ಗೊತ್ತಾಗಲಿಲ್ಲ. ಆಮೇಲೆ ಮಾತಾಡ್ತಾ ಹೋದಾಗಲೂ ನಿಜವಾಗ್ಲೂ ಹೆದರಿಕೆ ಆಯಿತು. ಯಾಕಂದರೆ ನಾವೆಲ್ಲ ಹೋಗಿ ಅಲ್ಲಿ ಸವಿದಂತ ಬಂದಂಥವ್ರು ನಾವು ಕೇವಲ 1-1.5 ವರ್ಷದಿಂದ ಅದೇ ಜಾಗದಲ್ಲಿ ಹೋಗಿ ಬಂದಾಗ ಅಲ್ಲಿನ ಭದ್ರತೆ ನಮಗೊಂದು ಅಲ್ಲಿ ಅನ್ನಿಸ್ತಾ ಇರಲಿಲ್ಲ. ನಾವು ಪಾಕಿಸ್ತಾನದ ಬಾರ್ಡ್ರ್ ಹತ್ರ ಇದ್ದೀವಿ ಅಂತಲೂ ನಮಗೆ ಅನ್ನಿಸ್ತಾ ಇರಲಿಲ್ಲ. ಆದರೆ ಇವತ್ತು ನಡ್ಕೊಂಡಂತಹ ರೀತಿ ಇದಕ್ಕೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅವರನ್ನು ಕೂಡ ದಮನ ಮಾಡುವಂತಹ ಸ್ಥಿತಿ ನಮ್ಮಲ್ಲಿದೆ. ಹಾಗಾಗಿ ಇದು ಪೂರ್ತಿ ಅಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಇದಕ್ಕೆ ಅವರು ಸರಿಯಾದಂಥ ರೀತಿಯಲ್ಲಿ ಮಾಡೋಕ್ಕಾದರೆ ಸರಿ, ಇಲ್ಲಾಂದರೆ ರಾಜೀನಾಮೆ ಕೊಟ್ಟು ನಮಗೆ ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇಡೀ ಟೂರಿಸಮ್ ಡೆವಲಪ್ ಆಗ್ತಿದೆ ಅಲ್ಲಿನ ಜಮ್ಮು ಕಾಶ್ಮೀರದ. ಇವತ್ತು ಏನಾದರೂ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಟೂರಿಸಮ್ಮಿಂದ. ಆ ಟೂರಿಸಮನ್ನು ಕಳ್ಕೊಂತೀರಾ ನೀವು. ಭಾರತ ಇವತ್ತು ಹೆಂಗೆ ಅಂದರೆ ಇಡೀ ಉತ್ತರದಿಂದ ದಕ್ಷಿಣದವರೆಗೂ ಭಾರತದ ಜನ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಜಮ್ಮು ಕಾಶ್ಮೀರವನ್ನು ನೋಡಲಿಕ್ಕೆ. ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ತಲೆ ಮೇಲೆ ನೀವೇ ಕಲ್ಲು ಹಾಕಂತೀರಾ. ಹಾಗಾಗಿ ನೀವು ಸೂಕ್ತವಾದಂಥ ಕ್ರಮವನ್ನು ಜರುಗಿಸ್ಬೇಕು.